ಮ್ಯಾಮ್ ಇವತ್ತು ಥಿಯೇಟರ್ಗೆ ಜೊತೆಗೆ ಬಂದಿದ್ದೀರ ದಂಪತಿಗಳ ಸಮೇತ ರಿಷಬ್ ಸರ್ ಫಿಲಿಮ್ ಫುಲ್ ಬಿಸಿ ಇದ್ರು ಹೆಂಡತಿನ ಥಿಯೇಟರ್ ಕರ್ಕೊಂಡ್ಬಂದವ್ರು ನೋಡಿ. ಇಲ್ಲ ಪಾರ್ಟ್ನರ್ ಸಿನಿಮಾ ಅಲ್ಲಿ. ಸೊ ಅವಳು ಒನ್ ಆಫ್ ದಿ ಪ್ರೊಡ್ಯೂಸರ್ ಈ ಫಿಲ್ಮ್ಗೆ. ಸೊ ಫಸ್ಟ್ ಸಿನಿಮಾ ಆಸ್ ಎ ಪ್ರೊಡ್ಯೂಸರ್ ಬಡ್ತಿ ತಗೊಂಡಿದ್ದಾಳೆ. ಸೊ ಹಂಗಾಗಿ ಸೊ ಅವ್ರನ್ನೇ ಮುಂದೆ ಇಟ್ಕೊಂಡಿದ್ದೀವಿ. ಜೊತೆಗೆ ಸಿನಿಮಾ ತೋರಿಸ್ದಂಗೂ ಆಯ್ತಲ್ಲ. ಎಲ್ರಿಗೂ ನಮಸ್ಕಾರ. ಸಿನಿಮಾ ನಿನ್ನೆ ಅಷ್ಟೇ ಶೋ ಆಗಿದೆ, ಎಲ್ಲರೂ ನೋಡಿದ್ದೀರಾ. ನಿನ್ನೆ ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ. ಫ್ಯಾಮಿಲಿ ಆಡಿಯನ್ಸ್, ಪೊಲೀಸ್ ಆಫೀಸರ್ಸ್ ಬಂದಿದ್ದರು, ಅವ್ರ ವೈಫ್, ಅವರೆಲ್ಲರ ಜೊತೆಗೆ ನಾನು ಮಾತಾಡಬೇಕಾದ್ರೆ ಎಲ್ಲರೂ ಹೇಳ್ತಾಯಿದ್ರು ನಮಗೆ ತುಂಬ ಕನೆಕ್ಟ್ ಆಗ್ತಿದೆ, ನಮ್ಮ ಲೈಫ್ನೇ ತೆರೆ ಮೇಲೆ ನೋಡಿರೋ ಥರ ಇದೆ, ಥ್ಯಾಂಕ್ ಯು ಈ ಸಿನಿಮಾ ಮಾಡಿರೋದಕ್ಕೆ ಅಂತ. ಅಂದರೆ ಲೈಕ್ ಪೊಲೀಸ್ ಅವ್ರ ಲೈಫಲ್ಲಿ ಆಗಿರಲಿ, ಇಲ್ಲ ಡಾಕ್ಟರ್ಸ್ಗಾಗಿರಲಿ, ಅವ್ರಿಗೆ ಟೈಮಿಂಗ್ಸ್ ಇಲ್ಲ. ಅವ್ರ ಡೇ ಟು ಡೇ ಲೈಫಲ್ಲಿ ಆಗಂತ ಅವ್ರ ಕಷ್ಟ ಸುಖಗಳನ್ನು ತುಂಬ ರಿಯಲಿಸ್ಟಿಕ್ಕಾಗಿ ಭರತ್ ರಾಜ್ ಅವ್ರ ತೆರೆ ಮೇಲೆ ತಂದಿದ್ದಾರೆ. ಈ ಹಿಂದೆ ಕೂಡ ಅವರು ಹೀರೋ ಅಂತ ಒಂದು ಸಿನಿಮಾ ಮಾಡಿದ್ರು ನಮ್ಮ ಪ್ರೊಡಕ್ಷನ್ ಹೌಸ್ಗೆ. ಆಮೇಲೆ ಪ್ರಮೋದ್ ಅಣ್ಣನ ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತು, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ತೇಜು ಬೆಳ್ವಾಡಿ ಅವರಾಗಿರ್ಬೋದು, ಸುಂದರ್ರಾಜ್ ಸರ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಸೊ ರಿಷಬ್ ಯಾವಾಗಲೂ ಹೇಳ್ತಾ ಇರ್ತಾರೆ, ನಾವು ಸಿನಿಮಾಲ್ಲಿ ದುಡ್ದಿರೋದನ್ನ ನಾವೇ ತೊಗೊಂಡು ಹೋಗೋದ್ಕಿಂತ ಇಂಡಸ್ಟ್ರಿಗೆ ಇನ್ನೊಂದಿಷ್ಟು ಹೊಸ ಟ್ಯಾಲೆಂಟ್ಗಳನ್ನ ಫೈಂಡ್ ಮಾಡಿ ಅವ್ರಿಗೆ ಸಿನಿಮಾ ಮಾಡಿ ಆ ದುಡ್ಡನ್ನ ಇಲ್ಲೇ ಜನ ನಮಗೆ ಕೊಟ್ಟಿರೋದನ್ನ ಇಲ್ಲೇ ಹಾಕಬೇಕು ಅನ್ನೋ ಥರದ್ದು ಒಂದು ಥಾಟ್ ಇದೆ ಅವ್ರಿಗೆ ಯಾವಾಗಲೂ. ಸೊ ಅದರಿಂದ ಒಂದಿಷ್ಟು ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಿದ್ದೀವಿ ಇಲ್ಲಿವರೆಗೂ. ರಿಷಬ್ನ ಕೈ ಹಿಡ್ದಿದ್ದೀರಾ, ಅವರು ಆ್ಯಕ್ಟರ್ ಆದಾಗ, ಪ್ರೊಡ್ಯೂಸರ್ ಆದಾಗ, ಡೈರೆಕ್ಟರ್ ಆದಾಗ ಯಾವಾಗಲೂ ಕನ್ನಡ ಜನ ಕೈ ಹಿಡಿದು ಅವ್ರನ್ನ ಬೆಳೆಸಿದ್ದೀರಾ. ಸೊ ಫಸ್ಟ್ ಟೈಮ್ ನಾನು ಪ್ರೊಡ್ಯೂಸರ್ ಆಗಿದ್ದೀನಿ ಲಾಫಿಂಗ್ ಬುದ್ಧಯಿಂದ. ನೀವು ಈ ಸಿನಿಮಾನು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಸಿನಿಮಾನ ಇಷ್ಟಪಟ್ಟು ಒಂದಿಷ್ಟು ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗಬೇಕು. ಒಳ್ಳೆ ಸಿನಿಮಾ ಬರಲ್ಲ ಅಂತ ಅಂದ್ಕೊಂಡು ನಾವು ಸೇರಿ ಕಂಪ್ಲೇಂಟ್ಗಳನ್ನು ಮಾಡ್ತೀವಿ. ಸೊ ಒಳ್ಳೆ ಸಿನಿಮಾ ಬಂದಾಗ ಅದನ್ನು ಕೈ ಹಿಡಿದ್ರೆ ಇನ್ನೊಂದಿಷ್ಟು ಹೊಸ ತಂಡಗಳು ಬರೋದಕ್ಕೆ, ಇನ್ನೊಂದಿಷ್ಟು ಪ್ರೊಡ್ಯೂಸರ್ಸ್ ಮುಂದೆ ಬರ್ತಾರೆ, ನಮಗೂ ಇನ್ನಿಷ್ಟು ಹೆಚ್ಚು ಸಿನಿಮಾಗಳನ್ನು ಮಾಡೋದಕ್ಕೆ ಧೈರ್ಯ ಬರುತ್ತೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನು ನೋಡಿ ಕನ್ನಡ ಸಿನಿಮಾನ ಬೆಂಬಲಿಸಿ ಅಂತ ಕೇಳ್ತೀನಿ. ಮೊನ್ನೆ ಹೇಳ್ತಾ ಇದ್ದೆ ರಿಷಬ್ ಸರ್ಗೆ, ಅಂದರೆ ಕನ್ನಡ ಆಡಿಯನ್ಸ್ಗೆ ಮುಂದೆ ಪ್ರಮೋದ್ ಶೆಟ್ಟಿ ಲಾಫಿಂಗ್ ಬುದ್ಧ ಆಗ್ತಾರೆ, ಆದರೆ ಪ್ರಗತಿ ಅವ್ರಿಗಾಗಿರ್ಬೋದು ಕೆಲವಷ್ಟು ಜನಕ್ಕೆ ರಿಷಬ್ ಶೆಟ್ಟಿ ಸರ್ ಗೊತ್ತಿರೋರಿಗೆ ಅವರೇ ಲಾಫಿಂಗ್ ಬುದ್ಧ, ಯಾಕಂದರೆ ನಗಿಸ್ತಾ ಇರ್ತಾರೆ. ಖಂಡಿತ ಅವರು ಲಾಫಿಂಗ್ ಬುದ್ಧ. ಆ್ಯಂಡ್ ಆ ಟೈಟಲ್ ಪ್ರಮೋದ್ ಅಣ್ಣನಿಗೂ ತುಂಬ ಚೆನ್ನಾಗಿದೆ. ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ. ರಿಷಬ್ ಯಾವತ್ತೂ ಲಾಫಿಂಗ್ ಬುದ್ಧ. ಅವ್ರು ಸುತ್ತಮುತ್ತ ಇರೋರ್ನೆಲ್ಲರೂ ಯಾವತ್ತೂ ಹ್ಯಾಪಿಯಾಗಿ ಇಟ್ಕೊಳ್ತಾರೆ ಅವರು. ನಿಮ್ಮ ಹೆಂಡತಿ ಪ್ರೊಡ್ಯೂಸ್ ಮಾಡಿದ್ರೆ ಹಣ ಅಂತೂ ಉಳಿಸಿರ್ತಾರಲ್ಲ, ಯಾಕಂದರೆ ಹೆಣ್ಮಕ್ಳು ತುಂಬ ಬುದ್ಧಿವಂತರು. ಇಲ್ಲ ಸ್ವಲ್ಪ ಹಂಗಾಗಲಿಲ್ಲ. ಕರೆಕ್ಟು, ನಾವಿಬ್ಬರು ಆ್ಯಕ್ಚುಲಿ ಕಾಂತಾರದಲ್ಲಿ ಬಿಸಿ ಇದ್ವಿ. ಏನು ಅಂದ್ಕೊಂಡ್ವಿ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಆಗಿದೆ. ಎಕ್ಸಿಕ್ಯೂಷನ್ಗೆ ಹುಡುಗರು ಇದ್ರಲ್ಲ, ಎಕ್ಸಿಕ್ಯೂಷನ್ಗೂ ಮೋಸ್ಟ್ಲಿ ಇನ್ನು ಹುಡುಗಿರು ಟೀಮೇ ಮಾಡಿದ್ರೆ ಅವಾಗ ಇನ್ನೂ ಕಂಟ್ರೋಲಲ್ಲಿ ಹೋಗುತ್ತೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.